ದುಃಖಾತ್ಮಕವಾದದ್ದು ಸುಖಾತ್ಮಕವಾದದ್ದು ಅಂತ ಜಗತ್ತಿನಲ್ಲಿ ಪುಸ್ತಕವೋ ಗ್ಯಾಜೆಟ್ಟೋ ಭೂಮಿಯೋ ಯಾವುದೂ ಅಲ್ಲ. ನಮಗೆ ಮನಸ್ಸಿನಲ್ಲಿ ಅದು ಬೇಕು ಅಂತಿದ್ರೆ ಅದರ ಪರಿಣಾಮವಾಗಿ ಅದು ಸುಖವಾಗುತ್ತೆ ಸಿಕ್ಕಿದಾಗ. ಬೇಡ ಅಂತಿದ್ದು ಸಿಗದೆ ದೂರವಾದಾಗ ಸುಖ ಆಗುತ್ತೆ. ಅಥವಾ ಬೇಕು ಅಂತಿದ್ದಾಗ ಸಿಗದೆ ದುಃಖ ಆಗುತ್ತೆ, ಬೇಡ ಅಂತಿದ್ದು ಬೇಡ ಅಂದ್ರೂ ಬಂದದ್ರಿಂದ ದುಃಖ ಆಗುತ್ತೆ. ಹೀಗೆ ಮನಸ್ಸಿನ ಪರಿಣಾಮ ಸುಖ ದುಃಖಗಳು ಹೊರತು ವಸ್ತು ಸುಖಾತ್ಮಕವೂ ಅಲ್ಲ ದುಃಖಾತ್ಮಕವೂ ಅಲ್ಲ. ಜ್ಞಾನಮೇವ ಪರಂ ಬ್ರಹ್ಮ ಜ್ಞಾನಂ ಬಂಧಾಯ ಚೇಷ್ಯತೆ ಜ್ಞಾನಾತ್ಮಕಮಿದಂ ವಿಶ್ವಂ ನ ಜ್ಞಾನಾದ್ ವಿದ್ಯತೆ ಪರಂ. ಜ್ಞಾನಮೇವ ಪರಂ ಬ್ರಹ್ಮ, ಜ್ಞಾನವೇ ತಿಳುವಳಿಕೆ ಪರಂ ಬ್ರಹ್ಮ. ಜ್ಞಾನಂ ಬಂಧಾಯ ಚ ಇಷ್ಯತೆ, ಕೆಲವೊಮ್ಮೆ ಅರಿವೇ ನಮ್ಮನ್ನ ಬಂಧಿಸುತ್ತೆ. ಜ್ಞಾನ ಅನ್ನೋದು ಪ್ರಾಪರ್ ಜ್ಞಾನ ಆಗಿರುವುದಿಲ್ಲ ಅಷ್ಟೇ, ಅದು ಅಜ್ಞಾನವೇ ಜ್ಞಾನವಾಗಿ ಕಾಡುತ್ತೆ. ಅಥವಾ ಅವನಿಗೆ ಅಗತ್ಯ ಇಲ್ಲದ ಜ್ಞಾನ ಬಂಧನಕ್ಕೆ ಕಾರಣ ಆಗುತ್ತೆ. ಜ್ಞಾನಂ ಬಂಧಾಯ ಚೇಷ್ಯತೆ ಜ್ಞಾನಾತ್ಮಕವಿದಂ ವಿಶ್ವಂ, ಇಡೀ ಜಗತ್ತೇ ಅರಿವಿನಿಂದ ಕೂಡಿರುವಂತದ್ದು. ಎಲ್ಲದರಲ್ಲೂ ಜ್ಞಾನ ಸ್ವರೂಪ, ಎಲ್ಲವೂ ಭಗವದ್ ಜ್ಞಾನಕ್ಕೆ ಕಾರಕವಾದದ್ದಾದ್ರಿಂದಾಗಿ ಜ್ಞಾನ ಎಲ್ಲೆಡೆಯಿಂದಲೂ ಸಿಗುತ್ತೆ. ನಜ್ಞಾನ ವಿದ್ಯತೆ ಪರಂ, ಜ್ಞಾನಕ್ಕಿಂತ ವಿಶೇಷ ಅನಿಸಿದ ವಸ್ತು ಮತ್ತೊಂದಿಲ್ಲ. ವಿದ್ಯಾ ವಿದ್ಯೇತಿ ಮೈತ್ರೇಯ ಜ್ಞಾನಮೇವ ಅವಧಾರಯ. ವಿದ್ಯಾ ವಿದ್ಯೇತಿ ಮೈತ್ರೇಯ ಜ್ಞಾನಮೇವ ಅವಧಾರಯ. ಅವಿದ್ಯೆಯೂ ಒಂದು ಜ್ಞಾನವೇ, ವಿದ್ಯೆಯೂ ಒಂದು ಜ್ಞಾನವೇ. ಅದನ್ನ ಅವರೇ ವ್ಯಾಖ್ಯಾನ ಮಾಡಿದ್ರು, ನಾವೇನ್ ಮತ್ತೆ ಬಿಡಿಸ್ಬೇಕಾಗಿಲ್ಲ. ಜ್ಞಾನಂ ಬಂಧ ವಿಜೇಷತೆ ಅಂತಂದ್ರೆ ಹೇಗಪ್ಪ, ನಾವಿಲ್ಲಿ ತನಕ ಜ್ಞಾನ ಅಂತಂದ್ರೆ ಅದು ಮೋಕ್ಷಕ್ಕೆ ಕಾರಣ ಅಂತ ಅನ್ಕೊಂಡಿದ್ವಿ, ಇಲ್ಲಿ ನೋಡಿದ್ರೆ ಬಂಧನಕ್ಕೆ ಕಾರಣ ಅಂತಾರೆ. ನಾವು ಮತ್ತೆ ಹಾಗಾದ್ರೆ ಜ್ಞಾನವನ್ನ ಪಡೆದು ಮತ್ತೆ ಸಂಸಾರದ ತಳ ಸೇರುವಂತಹ ದುರವಸ್ಥೆ ನಮಗೆ ಬೇಕೇ? ಅವ್ರು ಹೇಳಿದ್ರು, ಅಲ್ಲಿ ಭಗವಜ್ಞಾನವನ್ನು ಜ್ಞಾನ ಅಂತಾರೆ, ಲೋಕಜ್ಞಾನವನ್ನು ಜ್ಞಾನ ಅಂತಾರೆ. ಅದರಿಂದಾಗಿ ಲೋಕಜ್ಞಾನ ಅಂದು ಬಂಧಕ್ಕೆ ಕಾರಣ ಆಗುತ್ತೆ. ಇದರ ಬಗ್ಗೆ ತಿಳ್ಕೊಳ್ಳೋದು ತಪ್ಪಲ್ಲ. ಇದರಲ್ಲಿ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅಂತ ಗೊತ್ತಾದ್ರೆ ಅದು ಬಿಡುಗಡೆಯ ದಾರ, ಅದು ಪರಂಬ್ರಹ್ಮ. ಆದ್ರೆ ಜಗತ್ತಿನಲ್ಲಿರುವ ವೈಶಿಷ್ಟ್ಯಗಳ ಬಗ್ಗೆ ಭಾರಿ ಗೊತ್ತಿದೆ, ಆದ್ರೆ ಅದಕ್ಕೆ ಕಾರಣೀಭೂತವಾದ ದೈವಿಕವಾದ ಹಿನ್ನೆಲೆಯನ್ನ ಅನುಸರಿಸದೆ ಪ್ರಕೃತಿ ತಾನಾಗಿ ಆಗುತ್ತೆ. ನಾವೇ ಮಾಡುದು, ನಮ್ದೇ ಯಾವುದೋ ಒಂದು ಗೊತ್ತಿಲ್ಲದೆ ಆಗುವ ಶಕ್ತಿ ಅದು ಅಂತೆಲ್ಲ ದಡ್ಡರಂತೆ ಅದರ ವಿವರಣೆ ಕೊಡ್ತಾ ಹೋದ್ರೆ ಆಗ ಅದು ಒಂದು ರೀತಿಯ ಜ್ಞಾನವೇ ಅವರನ್ನ ಅನರ್ಥಕ್ಕೆ ಬೀಳಿಸಿದ್ದು ಅನ್ನುವ ಅರ್ಥದಲ್ಲಿ ಜ್ಞಾನ ವಿದ್ಯಾ ಮತ್ತು ಅವಿದ್ಯಾ ಅನ್ನುವ ಎರಡೂ ಹೆಸರಿನಿಂದಲೂ ಕೂಡ ಪ್ರಸಿದ್ಧಿಯಲ್ಲಿ ಇದೆ. ಏವಮೇ ತನ್ಮಯಾಖ್ಯಾತಂ ಭವತೋ ಮಂಡಲಂ ಭುವ ಪಾತಾಳಾನಿ ಚ ಸರ್ವಾಣಿ ತಥೈವ ನರಕಾದ್ವಿಜ. ಈ ರೀತಿಯಾಗಿ ನಾನು ನಿನಗೆ ಭೂಮಂಡಲದ ಪಾತಾಳದ ತನಕದ ಲೋಕಗಳ ನರಕಗಳ ವಿವರಣೆಯನ್ನು ಕೂಡ ಮಾಡಿದ್ದೇನೆ. ಸಮುದ್ರ ಪರ್ವತಾಶ್ಚೈವ ದ್ವೀಪಾ ವರ್ಷಾಣಿ ನಿಮ್ನಗಾಃ ಸಂಕ್ಷೇಪಾತ್ ಸರ್ವಮಾಖ್ಯಾತಂ ಕಿಂ ಭೂಯ ಶ್ರೋತುಂ ಮೃಚ್ಛಸಿ. ಸಮುದ್ರ, ಪರ್ವತ, ದ್ವೀಪ, ನದಿಗಳು, ಈ ಎಲ್ಲದರ ಬಗ್ಗೆಯೂ ಈ ದ್ವೀಪಗಳಲ್ಲಿ ಹೇಗೆ ಹೇಗೆ ಏನೇನು ಎಷ್ಟೆಷ್ಟು ದೂರದಲ್ಲಿ ಎಂತೆಂತ ಆವರಕವಾಗಿ ವ್ಯಾಪಿಸಿಕೊಂಡಿದೆ ಅನ್ನೋದನ್ನ ಇಲ್ಲಿಯ ತನಕ ಅನೇಕ ರೀತಿಯಲ್ಲಿ ವಿಶದಪಡಿಸಲಾಯಿತು ಅನ್ನುವಲ್ಲಿಗೆ ಇತಿ ಶ್ರೀ ವಿಷ್ಣು ಪುರಾಣೇ ದ್ವಿತೀಯೇ ಅಂಶೇ ಷಷ್ಠೋಧ್ಯಾಯ ಅಂತ 6ನೇ ಅಧ್ಯಾಯ 2ನೇ ವಿಭಾಗದಲ್ಲಿ ಮುಗಿಯಿತು. ಭೂಹು ಭುವಃ ಮೊದಲಾದ ಮೇಲಿನ ಲೋಕಗಳ ಕೆಲವು ಸಂಗತಿಗಳನ್ನು ಹಂಚಿಕೊಳ್ಬೇಕು ಅಂತ ಮೈತ್ರೇಯರು ಪ್ರಶ್ನೆ ಮಾಡಿದಾಗ ಪರಾಶರರು ಮುಂದೆ ಅದರ ಉತ್ತರ ಕೊಡ್ತಾರೆ. ಕಥಿತಂ ಭೂತಳಂ ಬ್ರಹ್ಮನ್ ಮೈತದಖಿಲಂ ತ್ವಯಾ ಭೋರ್ಲೋಕಾದಿಕಲ್ಪೋಕ್ತಾನ್ ಲೋಕಾನ್
ಶ್ರೋತುಮಿಚ್ಛಾಮಹಂ ಮುನೇ. ಭೂತಳದ ಬಗ್ಗೆ, ಭೂಗೋಳದ ಶಾಖೆಯ ಬಗ್ಗೆ, ತಥೈವ ಗ್ರಹ ಸಂಸ್ಥಾನಂ, ಆಕಾಶದಲ್ಲಿರುವಂತಹ ಸೂರ್ಯ ಚಂದ್ರ ಮೊದಲಾದ ಗ್ರಹಗಳು ಎಲ್ಲಿ ನಿಂತಿದೆ, ಒಂದಕ್ಕೊಂದಕ್ಕೆ ಇರುವ ಅಂತರದ ಪ್ರಮಾಣ ಏನು, ಎಷ್ಟು ಚೆನ್ನಾಗಿ ಅದರ ವಿಷಯದಲ್ಲಿ ತಿಳಿದಿದೆ, ಈ ಎಲ್ಲ ಸಂಗತಿಗಳನ್ನ ಮತ್ತೆ ತಿಳಿಬೇಕು ಅಂತ ಅನ್ನಿಸಿದಾಗ ಅದನ್ನ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಸಮಾಚಕ್ಷ್ವ ಮಹಾಭಾಗ ತನ್ಮಹ್ಯಂ ಪರಿಪೃಚ್ಛತೆ. ನನ್ನಲ್ಲಿ ಈ ಪ್ರಶ್ನೆಗೆ ಬೇಡಿಕೆ ಇರುವುದರಿಂದ ನೀವು ಉತ್ತರ ಕೊಡಬೇಕಾಗತ್ತೆ ಅಂತ ಕೇಳ್ತಾನೆ. ಶ್ರೀ ಪರಾಶರ ಉವಾಚ. ರವಿಚಂದ್ರ ಸೋಮವರ್ಚಸ್. ರವಿ ಚಂದ್ರ ಚಂದ್ರಮಸೋಃ ಯಾವತ್ ಮಯೂಖೈಃ ಅವಭಾಸ್ಯತೆ ಸಮುದ್ರ ಸಲಿಲಾಶ್ಚೈಷಾ ತಾವತಿ ಪೃಥ್ವಿ ಮಮ. ಎಲ್ಲ ಕಡೆಯಲ್ಲೂ ಭೂಮಿಯ ಬಗೆಗೆ ಒಂದು ವಿಶೇಷವಾದ ಅಭಿಮಾನದಿಂದ ಕೂಡಿದ ಮಾತನ್ನು ಹೇಳ್ತಾ ಹೋಗ್ತಾರೆ. ಮಮೇಶ ಪೃಥಿವಿ, ಇದು ನನ್ನದೇ. ಈ ಪರಾಶರರು ಹೇಳ್ತಾರೆ, ಎಲ್ಲ ಸೇರಿ ಪೃಥಿವಿ ಅಂತ ಕರೀದು, ಕೇವಲ ಒಂದನ್ನ ಯಾವತ್ತು ಪೃಥಿವಿ ಅಂತ ಕೇಳಲ್ಲ. ಸಮುದ್ರ, ಜಲ ಅಂದ್ರೆ ನದಿ, ಬೆಟ್ಟಗಳು ಎಲ್ಲ ಸೇರಿ ಪೃಥಿವಿ ಅಂತ ಅನ್ನಿಸಿಕೊಳ್ಳುತ್ತೆ. ಈ ಆಕಾಶದಲ್ಲಿ ರವಿ ಚಂದ್ರ ಮೊದಲಾದ ಬೆಳಕಿನ ಪುಂಜಗಳು ಆಕಾಶವನ್ನ ಅಂಟಿಕೊಂಡಿವೆ. ಯಾವತ್ ಪ್ರಮಾಣ ಪೃಥಿವಿ ವಿಸ್ತಾರ ಪರಿಮಂಡಲಾತ್ ನಭಸ್ತಾವನ್ ಪ್ರಮಾಣಂ ವೈ ಮೈತ್ರೇಯ ವ್ಯಾಸಮಂಡಲತೋ ದ್ವಿಜ. ಹ್ಮ್ ಎಷ್ಟು ಪಾಲು ಭೂಮಿ ಇದೆಯೋ, ಅಂದ್ರೆ ಆ ಸುತ್ತಳತೆಯ ದೃಷ್ಟಿಯಿಂದ ಆಕಾಶದ ಪ್ರಮಾಣವು ಇನ್ನು ಸಹಜವಾಗಿ ಅಂತರಿಕ್ಷ ಅಂತ ಇಟ್ಟುಕೊಂಡ್ರೆ ಅದಕ್ಕಿಂತ ಜಾಸ್ತಿ ಇದೆ. ಈಗ ಭೂಲೋಕ ಆದ್ಮೇಲೆ ಭೂಲೋಕ, ಭೂಲೋಕವು ಕೂಡ ಅಷ್ಟೇ. ಭೂಹು ಭುವಃ ಸ್ವಃ, ಅದು ಹಾಗೇನೆ. ಭೂಮೇರ್ಯೋ ಜನಲಕ್ಷೇತು ಸೌರಂ ಮೈತ್ರೇಯ ಮಂಡಲಂ ಲಕ್ಷಾದ್ ದಿವಾಕರಸ್ಯಾಪಿ ಮಂಡಲಂ ಶಶಿನ ಸ್ಥಿತಂ. ಸ್ವಲ್ಪ ಜ್ಯೋತಿಷದ ಹಿನ್ನೆಲೆಯಿಂದ ಕೂಡಿದ ವಿವರಣೆ ಕಾಣಿಸ್ತಾ ಇದೆ. ಜನಲಕ್ಷೆ, ಜನಲೋಕಕ್ಕಿರುವಂತದ್ದು ಭೂಮಿಯಲ್ಲಿಯೋ ಜನಲಕ್ಷೆ, ಒಂದು ಒಂದು ಲಕ್ಷ ಯೋಜನದಷ್ಟು. ಅದು ಭೂಮಿಯಲ್ಲಿ ಯೋಜನ ಲಕ್ಷ ಇತ್ತು. ನನ್ಗೆ ಏನು ಅಂತ ಅರ್ಥ ಆಗ್ತಿರ್ಲಿಲ್ಲ. ಭೂಮೇ ಯೋಜನ ಲಕ್ಷೇತು ಸೌರಂ ಮೈತ್ರೇಯ ಮಂಡಲಂ. 100 ಲಕ್ಷ ಯೋಜನದಷ್ಟು ದೂರಕ್ಕೆ ಸೌರಮಂಡಲ ಇದೆ. ಲಕ್ಷಾತ್ ದಿವಾಕರಸ್ಯಾಪಿ ಮಂಡಲಂ ಶಶಿನ ಸ್ಥಿತಂ. ಶಶಿಯ ಕುರಿತಾದ ಲೋಕ ಸೂರ್ಯನ ಲೋಕಕ್ಕಿಂತ 1 ಲಕ್ಷ ಯೋಜನದಷ್ಟು ಮತ್ತೆ ಹಿಂದೆ ಇದೆ. ನಮ್ಗಿದು ಇವತ್ತಿನ ಡೌಟಿಗೆ ಕಾರಣ. ಇಲ್ಲಿ ಹೀಗಿದೆ, ಆದ್ರೆ ಅನುಭವದಲ್ಲಿ ಸೂರ್ಯ ಚಂದ್ರನ ನಡುವೆ ಚಂದ್ರನ ಅಂತರ ತುಂಬಾ ಹತ್ರ ಇದೆ, ಸೂರ್ಯನ ಸಮಸ್ಯೆ ದೊಡ್ಡದಾಗಿದೆ. ಆದ್ರಿಂದಾಗಿ ಒಂದು ಪದಚ್ಛೇದ ಅವ್ಯವಸ್ಥೆ ಆದ್ರೆ ಓದ್ಲಿಕ್ಕೆ ಬರಲ್ಲ. ಯೋಜನ ಲಕ್ಷೆ
ಸೌರಮಂಡಲ, ಮತ್ತೊಂದು ಯೋಜನಾ ಲಕ್ಷದಷ್ಟು ದೂರದಲ್ಲಿ ಶಶಿಮಂಡಲ. ಪೂರ್ಣೇ ಶತಸಹಸ್ರೇತಿ ಯೋಜನಾನಾಂ ನಿಶಾಕರಾತ್ ನಕ್ಷತ್ರ ಮಂಡಲಂ ಕೃತ್ನಂ ಉಪರಿಷ್ಟಾತ್ ಪ್ರಕಾಶತೆ. ಪೂರ್ಣೇ ಶತಸಹಸ್ರೇತು 10,000 ಯೋಜನದಷ್ಟು ಮತ್ತೆ ದೂರದಲ್ಲಿ, ಚಂದ್ರನಿಗಿಂತ ದೂರದಲ್ಲಿ ನಕ್ಷತ್ರ ಮಂಡಲ ಇದೆ. ಅದು ಒಂದಿರುವುದಲ್ಲ, ಕೃತ್ಸ್ನಂ. ಅದು ಮತ್ತೆ 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 ಒಂದಕ್ಕಿಂತ ಒಂದು ಹಿಂದೆ, ಒಂದಕ್ಕಿಂತ ಒಂದು ಹಿಂದೆ ಯೋಜನೆಗಳಷ್ಟೇ ದೂರ, ಅದು ಲಕ್ಷ ಯೋಜನೆ ಅಷ್ಟೇ. ಯಾವುದು ಸಣ್ಣ ಪುಟ್ಟ ಅಂತರವನ್ನ ಅಲ್ಲಿ ನಾವು ನೋಡುವುದೇ ಇಲ್ಲ. ಇಂಥ ಯೋಜನೆಗೆ ಸಿಗದಷ್ಟು ದೂರದ ನಕ್ಷತ್ರಗಳ ಎಲ್ಲ ರಾಶಿಯು ಭಗವಂತನ ಪುಟ್ಟದಾದ ಕೈಯಲ್ಲಿ ಹಿಡಿಯಬಹುದಾದ ಹೊಟ್ಟೆಯಲ್ಲಿ ಅನಾಯಾಸವಾಗಿ ತುಂಬಿಕೊಂಡಿದೆ, ಒಂದು ಸಣ್ಣ ಕಣದ ಹಾಗೆ. ಹೇಗಿರ್ಬೇಕು ಭಗವಂತನ ವ್ಯಾಪ್ತಿ? 2,00,000 ಚೋತ್ತರೆ ಬ್ರಹ್ಮನ್ ಬುಧೋ ನಕ್ಷತ್ರ ಮಂಡಲಾತ್. ಈ ನಕ್ಷತ್ರ ಮಂಡಲದಿಂದ 2,00,000 ಯೋಜನದಷ್ಟು ದೂರದಲ್ಲಿ ಬುಧನ ಸ್ಥಾನ ಇದೆ. ಮುಂದೋಗ್ಲಿ. ತಾವತ್ ಪ್ರಮಾಣ ಭಾಗೇತು ಬುಧಸ್ಯಾಫ್ಯುಷನಾ ಸ್ಥಿತಃ. ಅಷ್ಟೇ 1,00,000 ಯೋಜನದಷ್ಟು ಮತ್ತೆ ದೂರದಲ್ಲಿ ಉಷನಾ ಅಂದ್ರೆ ಶುಕ್ರ, ಬೆಳ್ಳಿ ಅಂತ ನಾವು ಕರಿತೀವಿ. ಶುಕ್ರ ಮಂಡಲ ಅದಕ್ಕಿಂತ ಇನ್ನು ಮುಂದೆ ಇದೆ. ಅಂಗಾರಕೋಪಿ ಶುಕ್ರಸ್ಯ ತತ್ಪ್ರಮಾಣೇ ವ್ಯವಸ್ಥಿತ. ಮಂಗಳ ಗ್ರಹದ ವ್ಯಾಪ್ತಿಯು ಕೂಡ ಶುಕ್ರನಿಗಿಂತ ಮತ್ತೆ 1,00,000 ಯೋಜನದಷ್ಟು ದೂರ. 1,00,000 ಭೌಮಸ್ಯ ಸ್ಥಿತೋ ದೇವ ಪುರೋಹಿತ. ಮಂಗಳಕ್ಕಿಂತ ದೂರದಲ್ಲಿ 2,00,000 ಯೋಜನದಷ್ಟು ದೂರದಲ್ಲಿ ದೇವ ಪುರೋಹಿತರಾದಂತಹ ಬೃಹಸ್ಪತ್ಯಾಚಾರ್ಯರು ಇದ್ದಾರೆ. ಸೌರಿ ಬೃಹಸ್ಪತಿಶ್ಚೋರ್ಧ್ವಂ 2,00,000 ಸಮವಸ್ಥಿತ. ಸೌರಿ ಅಂದ್ರೆ ಸೂರ್ಯನ ಮಗ ಯಮ. ಶನಿ ಮತ್ತೆ 2,00,000 ಯೋಜನದಷ್ಟು ದೂರದಲ್ಲಿ ವ್ಯಾಪ್ತಿಯನ್ನ ಹೊಂದಿದ್ದಾರೆ. ಅಂದ್ರೆ ಒಂದಾದ್ಮೇಲೆ ಒಂದು ಒಂದು ಪ್ರಶ್ನೆ ಏನ್ ಬಂತು ಅಂದ್ರೆ, ಸೂರ್ಯಮಂಡಲ ಮತ್ತು ಸೂರ್ಯ ಲೋಕ ಒಂದೇನಾ ಅಥವಾ ಬೇರೆ ಬೇರೆನಾ ಅನ್ನುವ ಹಿನ್ನೆಲೆಯಲ್ಲಿ ಪ್ರಶ್ನೆ ಬಂತು. ಈಗ ಆ ನಮ್ಗೀಗ ಕಾಣ್ತಾ ಇರುವಂತದ್ದೇನಿದೆ ಅದು ಅದರ ವರ್ಕಿಂಗ್ ಏರಿಯಾ. ಅವರ ವರ್ಕ್ ಪ್ಲೇಸ್ ಬಿಟ್ಟು ಒಂದು ಲಿವಿಂಗ್ ಪ್ಲೇಸ್ ಇರುತ್ತಲ್ಲ, ಅದು ಲೋಕ, ಅಥವಾ ಇನ್ನು ಏನಾದ್ರೂ ಬೇರೆ ಶಬ್ದದಿಂದ ಹೇಳಬಹುದು. ನಮ್ಗೆ ಈಗ ಕಾಣುವಂತಹ ಲೆಕ್ಕಾಚಾರದ ದೃಷ್ಟಿಯಿಂದ ಚಂದ್ರನ ಮಂಡಲ ಹತ್ತಿರದಲ್ಲಿರುವುದು, ಚಂದ್ರ ಲೋಕ ದೂರದಲ್ಲಿರುವುದು. ವಹ್ನಿಯ ಯಾವುದು ಸೂರ್ಯನ ಮಂಡಲ ಇಲ್ಲಿ ನಮ್ಗೆ ಕಣ್ಣಿಗೆ ಕಾಣಿಸುದು, ಸೂರ್ಯಲೋಕ ಅಂತ ತುಂಬಾ ದೂರದಲ್ಲಿರುವಂತಹದ್ದು ಅಂತ ಇಷ್ಟು ಗೊತ್ತಾಗುತ್ತೆ. ಮತ್ತೆ ಸ್ವರ್ಗದ ಭಾಗವೇ ಅವರಿಗೆ ಮನೆಯಾಗಿರುವುದಾದ್ರಿಂದ ಅಲ್ಲಿಗೂ ಬರ್ತಿರ್ತಾರೆ. ಆದ್ರೆ ಅವ್ರಿಗೆ ಉಳ್ಕೊಳ್ಳಿಕ್ಕೆ ಅಂತ ಒಂದು ಜಾಗವನ್ನ ನೋಡಿ ಹೇಳಿರುವಂತದ್ದು ಇದು. ಅಂದ್ರೆ ಇಂಥ ಒಂದು ವ್ಯವಸ್ಥೆಯ ಒಳಗೆ ಜಗತ್ತಿನ ವ್ಯಾಪ್ತಿಯನ್ನ ನಾವು ಕಾಣಬೇಕಾದದ್ದು ಅನ್ನುವ ಹಿನ್ನೆಲೆಯನ್ನ ಹೇಳಿ, ಚಂದ್ರ ಮಂಡಲ ಮತ್ತು ಚಂದ್ರ ಲೋಕ ಎರಡು ಬೇರೆ ಬೇರೆ. ನಾವು ದೂರ ಅಂತ ಹೇಳುದು ಲೋಕವನ್ನು, ಕಾಣ್ತಾ ಇರುವುದು ಮಂಡಲ. ಶಬ್ದವನ್ನು ಬಳಸುವಾಗ ಸ್ವಲ್ಪ ಎರಡಕ್ಕೂ ಸಮಾನವಾಗಿ ಬಳಸ್ತಾರೆ. ಆದ್ರೆ ಇಲ್ಲಿಯ ತನಕ ನಮ್ಮ ಊಹೆ ಏನು ಅಂದ್ರೆ ಚಂದ್ರ ಲೋಕ ಬೇರೆ, ಚಂದ್ರ ಮಂಡಲ ಬೇರೆ. ಮಂಡಲದಲ್ಲಿ ಯಾವತ್ತೂ ಕೂಡ ಅಂತ ವಿಶೇಷ ಕಾರ್ಯಪ್ರವೃತ್ತಿ ಇರುವುದಿಲ್ಲ. ಅದು ಸೂರ್ಯ ಆದ್ರೆ ಸುಡುತ್ತೆ, ಚಂದ್ರ ಆದ್ರೂ ಅದನ್ನ ಫಲವಾಗಿ ಬೆಳೆದು ಭೂಮಿಯ ಸುತ್ತ ಜಗತ್ತಿನ ಎಲ್ಲ ಬೆಳಕುಗಳಿಗೆ ಮೂಲ ಕಾರಣವಾದಂತದ್ದು ಯಾವುದು ಅಂತ ತಿಳಿದು ಬಿಟ್ರೆ ಇನ್ನೇನು ಬೇರೆ
ಬೇಕಾಗಿಲ್ಲ ಅನ್ನುವ ರೀತಿಯಲ್ಲಿ ಈ ಮಾತು ಹೊರಟಿದೆ. ಮತ್ತಷ್ಟು ವಿಷಯವನ್ನು ನಾಳೆಯ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಕೃಷ್ಣ ಅರ್ಪಣಮಸ್ತು. ನಮಸ್ತೆ ಆಚಾರ್ಯ. ಹೇಳಿ ಆಚಾರ್ಯ, ನೀವ್ ಹೇಳಿದ್ರ ಪ್ರಕಾರ ಅಲ್ಲಿಗೆ